ನಾವು ಕೇಳ್ಪಟ್ಟಿದ್ದೀವಿ, ರಾಜರು ನೇರ ದೃಷ್ಟಿ ಜನರ ಮೇಲೆ ಬೀಳಂಗಿರಲಿಲ್ಲ, ಪ್ರಜೆಗಳ ಮೇಲೆ ನೇರ ದೃಷ್ಟಿ ಬೀಳಂಗಿರಲಿಲ್ಲ ಅಂತೇಳಿ. ಆದರೆ ಕಲಾವಿದರಿಗೆ ತುಂಬ ಪ್ರೋತ್ಸಾಹ ಕೊಡ್ತಾಯಿದ್ರು ಮೈಸೂರಿನ ರಾಜರು ಅಂಥೇಳಿ. ಆ ಕಲಾವಿದರು ಮತ್ತು ಒಡೆಯರ್ ನಡುವಿನ ಸಂಬಂಧ ಹೆಂಗಿತ್ತು? ಅಂದರೆ ಕಲಾವಿದರು ಅಂದರೆ ಎಷ್ಟು ಅಭಿಮಾನದಿಂದ ಮಾತಾಡಿಸ್ತಾ ಇದ್ರು? ಮಹಾರಾಜರು ಕಲಾವಿದರನ್ನ ತುಂಬಾ ಚೆನ್ನಾಗಿ ನೋಡಿಕೊಂಡ್ರು. ಅವರುಗಳಿಗೆಲ್ಲ ವಾಸಕ್ಕೆ ಮನೆಗಳು, ಮತ್ತು ಒಂದು ನಿಗದಿತ ಸಂಬಳ, ಮನೆಯಲ್ಲಿ ಅರಮನೆಯಲ್ಲಿ ಕೆಲಸ ಮಾಡ್ತಿದ್ದ ವಿದ್ವಾಂಸರೇನಾದರೂ ನಿಧನರಾದರು ಅಂದರೆ ಆ ಮನೆಯವರಿಗೆ ಮಾಸಾಶನ, ಆ ಮಕ್ಕಳನ್ನು ಪ್ರೋತ್ಸಾಹಿಸಿ ವಿದ್ಯಾಭ್ಯಾಸ ಕೊಡೋದು, ಮತ್ತು ಅವ್ರ ಮನೆಯ ಫಂಕ್ಷನ್ಸು, ಉಪನಯನನೋ ಮುಂಜಿನೋ ಇತ್ತು ಅಂದರೆ ಅದಕ್ಕೆ ಉಡುಗೊರೆಗಳು, ಅರಮನೆಯಿಂದ ಗೌರವ, ಮತ್ತು ಧನ ಸಹಾಯ, ಸಾಲ ಬೇಕಾದಾಗ ಇದೆಲ್ಲ ಮಾಡಿರ್ತಾರೆ. ಸೊ ಇವ್ರುಗಳನ್ನ ಇಷ್ಟು ನೆಮ್ಮದಿಯಾಗಿ ಇಟ್ಟಿರುವಾಗ ಕಲಾವಿದರಿಗೆ ಮಹಾರಾಜರು ಅಂದರೆ ತುಂಬ ಭಕ್ತಿ ಗೌರವ ಒಂದೇ ಅಲ್ಲದೆ ತುಂಬಾ ಅಭಿಮಾನ. ಹಾಗಾಗಿ ಕೆಲವು ಸನ್ನಿವೇಶಗಳನ್ನು ಅವರು ಆಲ್ಮೋಸ್ಟ್ ನಮ್ಮ ಮಹಾರಾಜರಿಗೆ ನೋವಾದರೆ ತಮಗೆ ನೋವಾದ ಹಾಗೆ ಭಾವಿಸೋರು. ವಾಸುದೇವಾಚಾರ್ಯರು ಉದಾಹರಣೆಗೆ ಚಾಮರಾಜ ಒಡೆಯರಿಗೆ ತುಂಬ ಹತ್ತಿರವಾದವರು, ಅವರು ನಿಕಟವರ್ತಿಗಳು ಅಂತ ಹೇಳ್ಬೋದು. ಇವರು ಪ್ರಯಾಸಗಳು ಬೇರೆ ಊರಿಗೆ ಪ್ರಯಾಣಗಳು ಮಾಡಿದಾಗ ವಾಸುದೇವಾಚಾರ್ಯರು ಜೊತೆಯಲ್ಲಿರ್ತಾರೆ. ಅವರು ಕಚೇರಿಗಳು ಕೊಟ್ಟಾಗ ಚಾಮರಾಜ ಒಡೆಯರು ಪಕ್ಕವಾದ್ಯದಲ್ಲಿ ವಯಲಿನ್ ನುಡಿಸ್ತಾರೆ. ಅವರು ಆಕಸ್ಮಿಕವಾಗಿ ಅಲ್ಲಿ ನಿಧನರಾದಾಗ ಕಾಶಿನಲ್ಲಿ ಇವರೇ ಅವರ ಅಂತ್ಯ ಸಂಸ್ಕಾರ ನಡೆಸ್ತಾರೆ. ಸೊ ವಾಪಸ್ ಬಂದಾಗ ನಾಲ್ವಡಿ ಕೃಷ್ಣರಾಜ ಒಡೆಯರು ಇನ್ನೂ 10 ವರ್ಷದ ಬಾಲಕಾಲ. ವಾಸುದೇವಾಚಾರ್ಯರಿಗೆ ಎಷ್ಟಿದು ಅಂದರೆ ತಾನೇ ತಂದೆಯ ಸ್ಥಾನದಲ್ಲಿ ನಿಂತಿದ್ದೀನಿ ಅನ್ನೋ ಭಾವನೆ ಸ್ವಲ್ಪ ಜಾಸ್ತಿನೇ ಇರುತ್ತೆ. ಅದು ಅವರು ಏನು ಮಾಡ್ತಾರೆ, ಸಂಸ್ಕೃತವನ್ನು ಹೇಳ್ಕೊಡಿ ಅಂತ ಇವ್ರಿಗೆ ಆ ಜವಾಬ್ದಾರಿಯನ್ನು ಕೊಟ್ಟಿರ್ತಾರೆ ವಾಸುದೇವಾಚಾರ್ಯರಿಗೆ. ವಾಸುದೇವಾಚಾರ್ಯರು ನಾಲ್ವಡಿ ಕೃಷ್ಣರಾಜ ಒಡೆಯರು ಆ ಬಾಲಕರಾಗಿರುವಾಗ ಸರಿಯಾಗಿ ಕಲೀಲಿಲ್ಲ ಅಂದರೆ ಇದ್ರ ಮೇಲೆ ಗೆಂಡು ಮೇಲೆ ಹೊಡಿತಾ ಇರ್ತಾರೆ. ಆಗ ನಾಲ್ವಡಿ ಕೃಷ್ಣರಾಜ ಒಡೆಯರು, ಗುರುಗಳೇ ಸ್ವಲ್ಪ ಮೆತ್ತಗೆ ಹೊಡೀರಿ, ಕೈ ನೋವುತ್ತೆ, ಅಷ್ಟು ಅಭಿಮಾನ, ಒಂಥರ ನನ್ನ ಮಗುನೇ ಅದು ಸರಿಯಾಗಿ ಕಲಿಬೇಕು ಅನ್ನೋ ಹಾಗೆ ಇರುತ್ತೆ. ಆಮೇಲೆ ಒಂದು ಸರಿ ನಾಲ್ವಡಿ ಕೃಷ್ಣರಾಜ ಒಡೆಯರು ಬೆಂಗಳೂರಿಗೆ ಹೋದಾಗ ಅವ್ರಿಗೆ ತುಂಬ ಬಾಯಿ ಹುಣ್ಣಾಗ್ಬಿಟ್ಟಿರುತ್ತೆ, ಮಾತಾಡೋದಕ್ಕೆ ಆಗೋಲ್ಲ, ತುಟಿ ಸೇರಿಸಿ ಮಾತಾಡೋದಕ್ಕೆ ಆಗೋಲ್ಲ. ಆವಾಗ ನಮ್ಮ ಮುತ್ತಯ್ಯ ಭಾಗವತರು, ಅವ್ರಿಗೆ ಮಹಾರಾಜರು ಅಂದರೆ ತುಂಬ ಅಭಿಮಾನ. ಇವರು ಮಹಾರಾಜರು ಈ ಸಂಕಟದಲ್ಲಿರೋದನ್ನು ನೋಡಿ ಚಾಮುಂಡೇಶ್ವರಿಗೆ ಬೇಡ್ಕೋತಾರೆ, ಅಮ್ಮ ತಾಯಿ, ರಾಜರನ್ನು ಈ ಸಂಕಟದಿಂದ ಪಾರು ಮಾಡು, ನಾನು ನಿನಗೆ ತುಟಿ ಸೇರದೇ ಇರುವ ಹಾಗೆ, ಪಾ ಮತ್ತು ಮಾ ಅಕ್ಷರಗಳು ಬರದೇ ಇರೋ ಹಾಗೆ ಒಂದು ರಾಗವನ್ನು ಮತ್ತು ಆ ರಾಗದಲ್ಲಿ ಒಂದು ಕೃತಿಯನ್ನು ಮಾಡಿ ನಿನಗೆ ಅರ್ಪಿಸ್ತೀನಿ ಅಂತ ಹೇಳಿ ಆಗ ಒಂದು ರಾಗವನ್ನೇ ರಚಿಸ್ತಾರೆ ಮಹಾರಾಜರಿಗೋಸ್ಕರ. ಆ ಥರ ಆ ರೀತಿಯ ಅಭಿಮಾನ. ಇನ್ನು ನೀವು ವೀಣೆ ಶೇಷಣ್ಣನವ್ರನ್ನ ತಗೊಂಡ್ರೆ, ನಾಲ್ವಡಿ ಕೃಷ್ಣರಾಜರೊಡೆಗೆ ನಿಮಗೆ ಗೊತ್ತು ತುಂಬ ವಾದ್ಯಗಳ ಕಲಿಯುವ ಆಸೆ. ಸೊ ಒಂದು ಸರಿ ಪಿಯಾನೋ ವಾದಕರು ಬಂದಿರ್ತಾರೆ, ಅವರ ಹತ್ರ ಪಿಯಾನೋ ಕಲಿಬೇಕು ಅಂತ ನಾಲ್ವಡಿಗೆ ತುಂಬ ಇಷ್ಟ ಇರುತ್ತೆ. ಸೊ ಇವರೇನು ಮಾಡ್ತಾರೆ, ಅವ್ರನ್ನ ಅರಮನೆಯಲ್ಲೇ ಇರಿಸ್ಕೋತಾರೆ. ಅವರಿಗೆ ವಸತಿಗೆ, ಆಹಾರಕ್ಕೆ ಎಲ್ಲ ಅನುಕೂಲಗಳನ್ನು ಮಾಡಿಕೊಟ್ಟು ನೀವು ಇರಿ, ನಾನು ನಿಮ್ಮಿಂದ ಕಲಿಬೇಕು ಅಂತ ಹೇಳಿರ್ತಾರೆ. ವಾರಗಳಾಗುತ್ತೆ, ತಿಂಗಳುಗಳಾಗುತ್ತೆ, ಮಹಾರಾಜರಿಗೆ ಬಿಡುವೆ ಸಿಗೋದಿಲ್ಲ ಆ ಕಡೆ ಬರೋದಕ್ಕೆ. ಅವರು ಬೇಜಾರು ಮಾಡ್ಕೋತಾರೆ, ಅಯ್ಯೋ ಇವರು ಬರಲೇ ಇಲ್ಲ, ನಮ್ಮನ್ನು ಇಲ್ಲಿ ಸುಮ್ಮನೆ ಇರಿಸ್ಕೊಂಡಿದ್ದಾರೆ ಅಂತ. ಇದು ಮಹಾರಾಜರ ಕಿವಿಗೆ ಬೀಳುತ್ತೆ. ಆಗ ಅವರು ಹೌದು, ತಾನು ಮಾಡಿದ ತಪ್ಪಿನ ಅರಿವಾಗಿ ವೀಣೆ ಶೇಷಣ್ಣನವ್ರ ಹತ್ರ ಹೋಗ್ತಾರೆ. ವೀಣೆ ಶೇಷಣ್ಣವರೇ, ನೀವು ಹೋಗಿ ಅವ್ರ ಹತ್ರ ಪಿಯಾನೋ ವಾದನವನ್ನು ಕಲ್ತ್ಕೊಳ್ಳಿ, ನನಗೆ ಬಿಡುವಾದಾಗ ನಾನು ನಿಮ್ಮಿಂದ ಕಲಿತೀನಿ ಅಂತ. ಸೊ ಆಗ ವೀಣೆ ಶೇಷಣ್ಣನವರು ತಾವು ಕಲಿತು ನಂತರ ಇವರಿಗೆ ಅದನ್ನು ಹೇಳಿಕೊಡ್ತಾರೆ. ಮುಂದೆ ಹೀಗೆ ಒಬ್ಬರು ಜಲತರಂಗ ವಾದಕರು ಬಂದು ಅರಮನೆಯಲ್ಲಿ ನುಡಿಸಿದಾಗ ಮಹಾರಾಜರು ಹೇಳ್ದೇನೆ ಅವ್ರಿಗೆ ಇಷ್ಟ ಆಗುತ್ತೆ, ನಾನು ಇದನ್ನು ಕಲಿತ್ರೆ ಅವ್ರಿಗೆ ಮುಂದೆ ಹೇಳ್ಕೊಡ್ಬೋದು ಅಂತ ಇವರು ತಾವಾಗೆ ಹೋಗಿ ಆ ವಾದ್ಯವನ್ನು ಕಲ್ತ್ಕೋತಾರೆ. ಹಾಗೆ ಅವರ ಆಸೆಗಳೇನಿತ್ತು, ಅವರಿಗೆ ಏನಿಷ್ಟ, ತುಂಬ ಅಭಿಮಾನ ಇರುತ್ತೆ ಕಲಾವಿದರಿಗೆಲ್ಲ. ಅಂದರೆ ಇದು ಮಾತಾಡ್ತಾ ಬಹುಶಃ ಸಮಯ ಹೋಗೋದೇ ಗೊತ್ತಾಗಲ್ಲ ಅಂತ ಅನ್ಸುತ್ತೆ. ಆ ಥರ ಬೇರೆ ಬೇಕಾದಷ್ಟು ಕಥೆಗಳಿದೆ. ಇದೆ ನಮ್ಮ ಕಲೆ ಸಂಸ್ಕೃತಿ ಶ್ರೀಮಂತವಾಗಿದೆ. ಅದು ಮಾತಾಡ್ತಾ ಹೋಗೋಣ ಚಿಕ್ಕದೊಂದು ಬೇಕಾದ